ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸುಮಂತ್ ಆರಿವಿಂದ, ಮೈಸೂರಿಂದ. ಸರ್ ಇವತ್ತು ಮೈಸೂರಿನಲ್ಲಿ ಹನುಮಾನ್ ಚಾಲೀಸ್ನ ಪಠಣೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ ನಿಮಗೆ? ಅತ್ಯಂತ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮೈಸೂರಿನಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ, ಸಂಭ್ರಮದ ವಾತಾವರಣ ಮನೆಗೆ ಮಾಡಿದೆ. ಇವತ್ತು ಒಂದು ವೇಳೆ ಹನುಮ ಜಯಂತಿ ಅಂತ ಹೇಳಿದ್ರು ತಪ್ಪಾಗಲ್ಲ. ಹನುಮ ದಿನವನ್ನು ಆಚರಿಸ್ತಾ ಇದ್ವಿ ಇವತ್ತು. ಖುಷಿ ವಿಷಯ ಏನಪ್ಪಾ ಅಂದ್ರೆ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಯಾಕಂದ್ರೆ ಕೇವಲ ಒಂದು 50-60 ಸಾವಿರ ಜನ ಪಾಲ್ಗೊಳ್ಬಹುದು ಅಂತ ಅನ್ಕೊಂಡಿದ್ವಿ, ಆದ್ರೆ ಲಕ್ಷಾಂತರ ಜನ ಬಂದು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ತುಂಬಾ ಯಶಸ್ವಿ ಮಾಡಿದ್ದಾರೆ. ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಇವತ್ತು ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ಪ್ರೇಮಿಗಳ ದಿನ, ಇನ್ನೊಂದ್ ಕಡೆ ನಮ್ಮ ಯೋಧರು ಹುತಾತ್ಮರಾದಂತಹ ದಿನ. ಇವತ್ತೊಂದು ಪ್ರೇಮಿಗಳ ದಿನದಂದು ನೀವು ಹನುಮಾನ್ ಹತ್ರ ಬಂದಿದ್ದೀರಾ, ಹನುಮಾನ್ ಚಾಲೀಸ ಪಠಣೆ ಮಾಡಿದ್ದೀರಾ, ಹೇಗೆ ಅನಿಸ್ತದೆ ನಿಮಗೆ? ಪ್ರೇಮಿಗಳ ದಿನ ಅಥವಾ ಇನ್ಯಾವುದೋ ವ್ಯಾಲೆಂಟೈನ್ಸ್ ಡೇಗೆ ನಾವು ಅಪೋಸ್ ಮಾಡ್ಬೇಕಂತ ಯಾವುದೇ ಒಂದು ಹನುಮ ದಿನ ಆಚರಿಸ್ತಾ ಇಲ್ಲ. ಹಾಗೂ ಇವತ್ತು ಪುಲ್ವಾಮಾ ಅಟ್ಯಾಕ್ ಆಗಿದ್ದ ದಿನ, ಹೌದು, ಬ್ಲ್ಯಾಕ್ ಡೇ ಅಂತ ನಾವೇನು ಆಚರಿಸ್ತೇವೆ, ಅದನ್ನು ತಲೆಯಲ್ಲಿಟ್ಕೊಂಡು ನಾವು ಪ್ರೇಮಿಗಳ ದಿನ ಯಾವತ್ತೋ ಒಂದಿನ ಆಚರಿಸ್ತೇವೆ ಅಂದ್ರೆ ಅದಕ್ಕೂ ನಾನು ನಂಬಲ್ಲ. ಪ್ರತಿದಿನನೂ ಆಚರಿಸಬೇಕು. ಹಾಗೆ ಹನುಮ ಜಯಂತಿನೂ ಕೂಡ ಪ್ರತಿದಿನ ಹನುಮ ಪಠಣೆ ಮಾಡಬೇಕು. ಹಾಗಾಗಿ ಯಾವುದೋ ಒಂದು ವ್ಯಾಲೆಂಟೈನ್ಸ್ ಡೇಗೆ ನಾವು ಅಪೋಸ್ ಮಾಡ್ತಿದೀವಿ ಅಂದ್ರೆ ಅದರಲ್ಲಿ ಆ ಥರ ಏನಿಲ್ಲ. ಸರ್ ಇವತ್ತು ಸಾವಿರಾರು ಭಕ್ತರು ಬಂದಿದ್ದಾರೆ ಹನುಮಾನ್ ಚಾಲೀಸ್ನ ಪಠಣೆ ಮಾಡಲಿಕ್ಕೆ. ಇಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ, ಎಲ್ಲ ಸರಿಯಾಗಿದೆಯಾ ಸರ್? ವ್ಯವಸ್ಥೆ ಎಲ್ಲ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಬಂದವರಿಗೆಲ್ಲ ಹನುಮ ರಕ್ಷೆ ಕೊಡೋದಾಗಿರ್ಬೋದು, ಅಥವಾ ಒಂದು ಧ್ವಜವನ್ನ ಕೊಡೋದಾಗಿರ್ಬೋದು, ಅಥವಾ ಬಂದವರಿಗೆಲ್ಲ ಅನ್ನಪ್ರಸಾದವನ್ನು ಹಂಚೋದಾಗಿರ್ಬೋದು, ಅವ್ರು ಎಲ್ಲಿ ಕೂತಿದ್ದಾರೆ ಅಲ್ಲೇ ತಗೊಂಡೋಗಿ ಅನ್ನಪ್ರಸಾದವನ್ನು ಹಂಚುವಂತ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ತುಂಬಾ ಅಚ್ಚುಕಟ್ಟಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಅಂತ ಹೇಳ್ತೇನೆ. ಸರ್ ಇವತ್ತು ಸಂಜೆ ಶಿವಪಾರ್ವತಿ ಕಲ್ಯಾಣ ಕೂಡ ಇದೆ, ಅದ್ರ ಬಗ್ಗೆ ಹೌದು, ನಾಳೆ ನಮ್ಮ ಶಿವರಾತ್ರಿ ಇದೆ. ಆಕ್ಚುಯಲ್ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಅದು ನಾಳೆನೆ. ಯಾಕಂದ್ರೆ ಪ್ರಪಂಚದಲ್ಲಿ ಮೊದಲನೆಯ ಲವ್ ಮ್ಯಾರೇಜ್ ಆಗಿದ್ದು ಶಿವಪಾರ್ವತಿದು. ಹಾಗಾಗಿ ನಾಳೆ ನಮಗೆಲ್ಲ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ಬೋದು. ಅದು ಕೂಡ ನಾಳೆ ವಿಜೃಂಭಣೆಯಿಂದ ನಡೆಯುತ್ತೆ ಮೈಸೂರಿನಾದ್ಯಂತ, ಕರ್ನಾಟಕದಾದ್ಯಂತ. ಅದಕ್ಕೂ ಮುನ್ನುಡ್ತಾ ಇದ್ದೀವಿ. ಸರ್ ಶಿವನಿಗೆ ಪಾರ್ವತಿ ಅಂದ್ರೆ ನಿಮ್ಮ ಜೀವನದಲ್ಲಿ ಯಾರಾದ್ರೂ ಇದ್ದಾರಾ ಈ ರೀತಿ ಅಂತ? ಶಿವನಿಗೆ ಪಾರ್ವತಿ ಇದ್ದಾಗೆ ನಮ್ಮ ಜೀವನದಲ್ಲಿ ಯಾರಿಲ್ಲ. ನಮ್ಮ ತಾಯಿ ಇದ್ದಾರಷ್ಟೇ. ನಾವಂದ್ರೆ ಗಣೇಶ ಅನ್ಬೋದು, ನಮ್ಮ ತಾಯಿ ಗೌರಿ ಇದ್ದಾರಷ್ಟೇ. ಸರ್ ಇವತ್ತು ಚಂದ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪ್ರೇಮಿಗಳ ದಿನಾಚರಣೆ ಆಚರಿಸ್ಬೇಕೋ ಬೇಡವೋ ಏನ್ ಸರ್? ದಿನ ಈಗಿನ ಕಾಲ ಹೇಗಿದೆ ಅಂದ್ರೆ ನಿಮ್ಮ ಧರ್ಮವನ್ನ ಕೇಳಿ ನಿಮ್ಮ ತಲೆಗೆ ಗುಂಡಿಡ್ತಾ ಇದ್ದಾರೆ. ಅಂತಹ ದಿನಗಳಲ್ಲಿ ಈ ರೀತಿ ಧರ್ಮ ಸಂಘಟನೆಗಳು ನಡೆಯೋದು ತುಂಬಾ ಅವಶ್ಯಕತೆ ಇದೆ. ಎಲ್ಲರೂ ಹೇಳೋ ಹಾಗೆ ಧರ್ಮೋ ರಕ್ಷಿತ ರಕ್ಷಿತಃ. ಹಾಗೆ ಧರ್ಮವನ್ನ ನಾವು ಕಾಪಾಡಿದರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ಇಂತಹ ಧರ್ಮ ಸಂಘಟನೆಗಳು ಇನ್ನಷ್ಟು ನಡಿಬೇಕು ಅನ್ನೋದು ನಮ್ಮ ಆಸೆ. ಸರ್ ಇಂದಿನ ಐತಿಹಾಸಿಕ ಏನು ಇವತ್ತು ಹನುಮಾನ್ ಚಾಲೀಸ ನಡೀತಾ ಇದೆ, ಇದು ದೇಶಕ್ಕೆ ಒಂದು ಮಾದರಿ ಆಗುತ್ತೆ ಅಂತ ಅನ್ಸುತ್ತೆ? ಖಂಡಿತ ಹೌದು. ಸಾಕಷ್ಟು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಹನುಮಾನ್ ಚಾಲೀಸ ಪಠಣೆ ಮಾಡೋದನ್ನ ಇನ್ನಷ್ಟು ಉತ್ತೇಜನಗೊಳಿಸೋದ್ರಿಂದ ಮುಂದಿನ ವರ್ಷ ಕೂಡ ಹೀಗೆ ಹಲವಾರು ಜಾಗದಲ್ಲಿ ನಡೆಯುತ್ತೆ. ಹಾಗಾಗಿ ಜನರಲ್ಲಿ ಇನ್ನಷ್ಟು ಏನು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದು ತುಂಬಾ ಒಳ್ಳೆ ಕೆಲಸ ಅಂತ ನಾನು ಹೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ತಮ್ಮ ಹೆಸರು ಎಲ್ಲಿಂದ ಬಂದಿರೋದು? ಮೈಸೂರನ್ನೇ, ಹೆಸರು ವೈಭವ್ ಅಂತ. ಸರ್ ಇವತ್ತು ನಮ್ಮ ಮೈಸೂರಿನಲ್ಲಿ ಮಹಾರಾಜ ಗ್ರೌಂಡ್ ನಲ್ಲಿ ಹನುಮಾನ್ ಚಾಲೀಸ್ ಪಠಣೆ ಮಾಡ್ತಿದೆ, ನೀವು ಕೂಡ ಮಾಡಿದ್ದೀರಾ, ಹೇಗೆ ಅನಿಸ್ತು? ತುಂಬಾ ಚೆನ್ನಾಗಿತ್ತು. ಒಂಥರ ಪಾಸಿಟಿವ್ ವೈಬ್ರೇಷನ್. ಆಕ್ಚುಲಿ ಯೂತ್ಸ್ ಎಲ್ಲ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಕಮ್ಮಿ ಆಗಿದೆ. ಆಕ್ಚುಲಿ ಇಂಥದನ್ನೆಲ್ಲ ನಾವು ಬಂದು ಸಪೋರ್ಟ್ ಮಾಡಬೇಕು, ನಾವುಗಳದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿ ಅನಿಸ್ತು. ಆಕ್ಚುಲಿ ಅದೊಂದು ಗೂಸ್ ಬಂಪ್ಸ್ ಬಂತು. ಫೀಲ್, ಆ ವೈಬ್ರೇಷನ್, ಆ ಫೀಲೇ ಬೇರೆ ತರ ಇರುತ್ತೆ. ಯೂಶಲಿ ನಾವು ಮಗುನ ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅವನ್ಗೆ 1 year 2 months ಆಗಿದೆ. ಸೊ ಈವನ್ ನಮ್ಮ ಫ್ಯಾಮಿಲಿ ಫಂಕ್ಷನ್ಸ್, ಕ್ಲೋಸ್ ರಿಲೇಟಿವ್ ಫಂಕ್ಷನ್ಸ್ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅವನ್ನ. ಅಂದ್ರೆ ಕ್ರೌಡ್ ಆಗ್ತಾರೆ, ಅವ್ರಿಗೆ ಏನಾದ್ರು ಬೇರೆ ಅವ್ರಿಗೆ ಇನ್ಫೆಕ್ಷನ್ಸ್ ಇದ್ರೆ ಮಗುಗ್ ಬಂದ್ಬಿಡುತ್ತೆ ಅಂತ. ಇದೇ ಫಸ್ಟ್ ಟೈಮ್ ಅವನ್ನ ಇಷ್ಟು ಕ್ರೌಡ್ಗೆ ಆ ವೈಬ್ರೇಷನ್ ಬೇಕು ಮಗುಗೂ ನಮ್ಗೂನು ಅಂತ ಕರ್ಕೊಂಡ್ ಬಂದಿರೋದು ನಾವು. ಅದು ಬಿಸಿಲಲ್ಲೂ ಇನ್ನೂ ಏನು ಇದ್ ಮಾಡಿಲ್ಲ, ತಿನ್ಸಿಲ್ಲ. ಮ್ಯಾಮ್, ನಮ್ಮ ಹಿಂದೂ ಧರ್ಮದಲ್ಲಿ ತುಂಬಾ ನಂಬಿಕೆ ಇರುವಂತಹ ದೇವರು ಯಾವುದು ನಿಮ್ಗೆ? ನಾನು ಶಿವನ ಜಾಸ್ತಿ ನಂಬ್ತೀನಿ. ಹಾಗಾಗಿ ಅದು ಶಿವನ್ ಸ್ವರೂಪನೇ ಹನುಮಂತನಾಗಿರೋದ್ರಿಂದ ಎರಡೂ ಒಂದೇನೆ. ಸೊ ಸರ್ ಇವತ್ತು ಸಂಜೆ ಶಿವಪಾರ್ವತಿ ಮದುವೆ ಕೂಡ ಮಾಡ್ತಿದ್ದಾರೆ ಇಲ್ಲೇನೆ, ಹೇಗೆ ಅನಿಸ್ತಾ? ತುಂಬಾ ಖುಷಿ ಆಗುತ್ತೆ ಮೇಡಮ್. ನಾವು ಬಂದು ಅಟೆಂಡ್ ಆಗ್ತೀವಿ. ಅಂದ್ರೆ ಅದು ಬಂದು ಡೈರೆಕ್ಟ್ ಆಗಿ ನೋಡಾಗ್ಲೇ ಫೀಲ್ ಆದಾಗ ಗೊತ್ತಾಗೋದು. ಟಿವಿಲಿ ನೋಡೋದೇ ಬೇರೆ, ಇಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ. ಸೊ ಯಾರೇ ಇದ್ರು ಬಂದು ಸ್ವಾಮಿ ಕೃಪಾ ಕಟಾಕ್ಷಕ್ಕೆ ಬಂದು ನಾವು ಮನೆ ಹೇಳ್ತೀವಿ. ಮಗುಗೂ ಹಾಕ್ತಾ ಇದ್ದೆ ನಾನು, ಹನುಮಾನ್ ಚಾಲೀಸ್ ಹಾಕ್ತಾ ಇದ್ದೆ, ಡೈಲಿ ಸ್ಯಾಟರ್ಡೇಸ್ ಹಾಕ್ತಾ ಇದ್ದೆ. ಬಟ್ ಆದ್ರೆ ಮನೇಲಿ ಹಾಕಿ ನಾನ್ ಬುಕ್ ಅಲ್ಲಿ ಓದಿ ಹೇಳಕ್ಕೂನು, ಸೊ ಇಲ್ಲಿ ನೂರಾರು ಜನದ ಮುಂದೆ ಹೇಳಕ್ಕೂನು ಅದು ಹೇಳಕ್ ಆಗಲ್ಲ. ಅದು ಫೀಲ್ ಮಾಡ್ದಾಗ್ಲೇ ಗೊತ್ತಾಗೋದು. ಗೂಸ್ ಬಂಪ್ಸ್ ಬರುತ್ತೆ ಆ ವೈಬ್ರೇಷನ್ಗೆನೆ. ಮ್ಯಾಮ್ ನಾಳೆ ಅಂದ್ರೆ ಮದುವೆ, ಫಸ್ಟ್ ಮದುವೆ ಅಂತಾನೆ ಹೇಳ್ಬೋದು. ಶಿವ ಪಾರ್ವತಿ ಮದುವೆ ಆಗಿದ್ದು ನಾಳೆ ಶಿವರಾತ್ರಿ ಇದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
ಅಂದ್ರೆ ನಾನು ಜಾಸ್ತಿ ಸ್ವಲ್ಪ ಶಿವನ್ ದೇವ್ರನ್ನೇ ಜಾಸ್ತಿ ನಂಬೋದು. ಸೊ ಅಂದ್ರೆ ಏನ್ ಹೇಳೋದು, ಅದು ನನಗೆ ವರ್ಡ್ಲೆಸ್, ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ. ಅದು ಅದು ಉಪವಾಸ ವ್ರತ ಬಿಯಾಂಡ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ನಾವು ಕಮೆಂಟ್ ಮಾಡೋಕ್ಕಲ್ಲ, ಏನೂ ಇಲ್ಲ. ಅವರ ಒಂದು ಬ್ಲೆಸ್ಸಿಂಗ್ಸ್ಗೋಸ್ಕರ ನಾವು ಜಾಗರಣೆ ಮಾಡಬೇಕಾಗತ್ತೆ. ಸರ್, ಈ ತರ ಒಂದು ಹನುಮಾನ್ ಚಾಲೀಸ್ನ ಪಠಣೆ ಮಾಡೋದು ಒಂದು ಸಮಾಜಕ್ಕೆ ಮಾದರಿ ಆಗುತ್ತೆ ಸರ್? ಖಂಡಿತ ಆಗುತ್ತೆ ಮೇಡಮ್, ಖಂಡಿತ ಆಗೇ ಆಗುತ್ತೆ. ನಾವು ಹಿಂದೂಗಳಾಗಿ ನಾವೇ ಫಾಲೋ ಮಾಡಿಲ್ಲ ಅಂತಂದ್ರೆ ಹೆಂಗೆ? ನಾವು ಮಾಡಿದ್ರೆ ತಾನೇ ನಮ್ಮ ಮಕ್ಕಳು ನೆಕ್ಸ್ಟ್ ಮಾಡೋಕ್ಕಾಗೋದು. ಈ ಭಯ ಭಕ್ತಿ ಇಟ್ಕೊಂಡ್ರೆ ನಾವು ಕೂಡ ನೆಕ್ಸ್ಟ್ ಮುಂದುವರಿಯೋಕ್ಕಾಗೋದು. ಅದರಿಂದಾಗಿ ನಾವು ಕೂಡ ಗ್ರೋತ್ ಆಗುತ್ತೆ. ಗ್ರೋತ್ ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮ್ಮ ಸಂಸ್ಕಾರದಿಂದ. ಆ ಸಂಸ್ಕಾರನ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದ್ರೆ ಮಾತ್ರ ಬರೋದು. ಎಜುಕೇಶನ್ ಒಂದೇ ಮುಖ್ಯ ಅಲ್ಲ, ಎಜುಕೇಶನ್ಗಿಂತ ಹೆಚ್ಚಾಗಿ ಇದು ಮುಖ್ಯ. ಇದಿದ್ರೆ ಆಟೋಮೆಟಿಕಲಿ ಬರುತ್ತೆ. ಇದು ನಾನು ಬಿಲೀವ್ ಮಾಡಿರೋದು. ಆ್ಯಂಡ್ ನನ್ನ ಲೈಫಲ್ಲೂ ಅದನ್ನೇ ನನ್ನ ಗ್ರೋತ್ ಕೂಡ ಆಗ್ತಾ ಇರೋದು ಇದರಿಂದನೇ. ಸೊ ಅದನ್ನು ನಾನು ಎಲ್ರಿಗೂ ಹೇಳೋದು ಇದನ್ನೇ ಇಷ್ಟಪಡ್ತೀನಿ. ಸರ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಮತ್ತೆ ಹುತಾತ್ಮರಾದ ದಿನ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೇ ನಮ್ಮ ವ್ಯಾಲೆಂಟೈನ್ಸ್ ಡೇ. ದೇವರೇ ಫಸ್ಟು, ದೇವರಾದ್ಮೇಲೆ ನೆಕ್ಸ್ಟು ಎಲ್ಲ. ಸೊ ದೇವ್ರ ವಿಚಾರದಲ್ಲಿ ನಾವು ಒಂದು ಪಾಸಿಟಿವಿಟಿ ಇಟ್ಕೊಂಡ್ರೆ ಅವನ್ನೆಲ್ಲ ತೋರಿಸ್ತಾನೆ. ಸೊ ಅದಕ್ಕಾಗಿ ಸ್ಪೆಷಲ್ ಏನಿಲ್ಲ, ಆ ವ್ಯಾಲೆಂಟೈನ್ಸ್ ಡೇ ಅಂತಾನೆ ನಾವು ಇಲ್ಲಿಗೆ ಬಂದಿರೋದು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.